ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ನಮ್ಮ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. KPSC ರಿಕ್ವೈರ್ಮೆಂಟ್ 2025. KPSC ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು 2024 ಸಾಲಿನ ನೇಮಕಾತಿ ಅಧಿಸೂಚನೆಯ ಪ್ರಕಟಿಸಿದೆ. 945 ಸಹಾಯಕ ಕೃಷಿ ಅಧಿಕಾರಿ AAO ಹುದ್ದೆಗಳಿಗೆ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಮತ್ತು ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳು KPSC ಅಧಿಕೃತ ವೆಬ್ಸೈಟ್ ಮೂಲಕ ನಿರ್ದಿಷ್ಟ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಮತ್ತು ಈ ಹುದ್ದೆಗೆ ಅಗತ್ಯವಿರುವ ವಿದ್ಯಾರ್ಹತೆ ಅಂದರೆ ಕ್ವಾಲಿಫಿಕೇಷನ್, ವೇತನ ಶ್ರೇಣಿ ಅಂದರೆ ಸ್ಯಾಲರಿ, ವಯೋಮಿತಿ ಅಂದರೆ ಏಜ್ ಲಿಮಿಟ್, ಅರ್ಜಿ ಶುಲ್ಕ, ಅಪ್ಲಿಕೇಶನ್ ಫೀಸ್, ಹುದ್ದೆಗಳಿಗೆ ವಿವರ ಇತರ ಎಲ್ಲ ಮಾಹಿತಿಗಳಿಗೆ ಕೆಳಗೆ ವಿವರಿಸಲಾಗಿದೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಅಧಿಸೂಚನೆ ಅಂದರೆ ನೋಟಿಫಿಕೇಶನ್ ಓದಿ ನಂತರ ಅರ್ಜಿ ಸಲ್ಲಿಸಬೇಕು. ನೋಡಿ ಫ್ರೆಂಡ್ಸ್, ಹುದ್ದೆಗಳ ವಿವರಗಳು ಬಂದ್ಬಿಟ್ಟು ಇಲಾಖೆ ಹೆಸರು ಕರ್ನಾಟಕ ಲೋಕಸೇವಾ ಆಯೋಗ KPSC ಮತ್ತು ಉದ್ಯೋಗಗಳ ಹೆಸರು ಸಹಾಯಕ ಕೃಷಿ ಅಧಿಕಾರಿ AAO ಮತ್ತು ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 945. ಅರ್ಜಿ ಸಲ್ಲಿಸೋ ಬಗ್ಗೆ ಆನ್ಲೈನ್ ಅಂತೆ. ಉದ್ಯೋಗ ಸ್ಥಳ ಬಂದ್ಬಿಟ್ಟು ಕರ್ನಾಟಕದಲ್ಲದಂತ. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಜಾಸ್ತಿ ಹುದ್ದೆಗಳಿವೆ. ಬೇಗ ಅರ್ಜಿ ಸಲ್ಲಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕೃಷಿ ಅಧಿಕಾರಿಗಳ ಹುದ್ದೆ ಬಂದ್ಬಿಟ್ಟು 128, ಸಹಾಯಕ ಕೃಷಿ ಅಧಿಕಾರಿಗಳು ಬಂದ್ಬಿಟ್ಟು 817. ನೋಡಿ ಫ್ರೆಂಡ್ಸ್, ಇಲ್ಲಿ ವಿದ್ಯಾರ್ಹತೆ ಬಂದ್ಬಿಟ್ಟು KPSC ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಬೋರ್ಡ್ ಅಥವಾ ವಿಶ್ವವಿದ್ಯಾಲಯದಿಂದ BCC, BTech ಇನ್ ಫುಡ್ ಆ್ಯಂಡ್ ಸೈನ್ಸ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಕೃಷಿ ಇಂಜಿನಿಯರಿಂಗ್ ಮುಂತಾದ ವಿದ್ಯಾಗಳು ಪೂರ್ಣಗೊಳಿಸಿರಬೇಕು ಅಂತ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಿಷ್ಟು ನೀವೇನಾದರೂ ಕಂಪ್ಲೀಟ್ ಮಾಡಿದರೆ ಈ ಒಂದು ಅರ್ಜಿಗೆ ನೀವು ಅಪ್ಲೈ ಮಾಡಬಹುದು. ನೋಡಿ ಫ್ರೆಂಡ್ಸ್, ಇಲ್ಲಿ ವಯೋಮಿತಿ ಬಂದ್ಬಿಟ್ಟು ಕರ್ನಾಟಕ ಲೋಕಸೇವಾ ಆಯೋಗದ ಪ್ರಕಾರ ಅಧಿಸೂಚನೆಯ ಪ್ರಕಾರ ಅಂದರೆ ವಿದ್ಯಾರ್ಥಿಯು ಕನಿಷ್ಠ 18 ವರ್ಷ ಗರಿಷ್ಠ 38 ವರ್ಷ ಒಳಗಿದ್ದರೆ ಮಾತ್ರ ಈ ಒಂದು ಅರ್ಜಿಗೆ ನೀವು ಅಪ್ಲೈ ಮಾಡಬಹುದು. ಮತ್ತು 7 ನವೆಂಬರ್ 2024 ಆಧಾರದ ಮೇಲೆ ಅಂತ ಫ್ರೆಂಡ್ಸ್. ಇಷ್ಟೆಲ್ಲ ನೀವು ಮಾಡಿದ್ರೆ ಈ ಒಂದು ಇದಕ್ಕೆ ಜಾಬ್ಗೆ ನೀವು ಅಪ್ಲೈ ಮಾಡಬಹುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದ್ಬಿಟ್ಟು ವಯಸ್ಸು ಸಡಿಲಿಕೆ SC ST ಪವರ್ಗ A ಅಭ್ಯರ್ಥಿಗಳಿಗೆ 5 ವರ್ಷ ಅಂತ, ಪವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ ಅಂತ ಫ್ರೆಂಡ್ಸ್. ಮತ್ತು ಅಂಗವಿಕಲ ವಿಧವೆ ಅಭ್ಯರ್ಥಿಗಳಿಗೆ 10 ವರ್ಷ ಅಂತ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ವೇತನ ಶ್ರೇಣಿ ಬಂದ್ಬಿಟ್ಟು ಕೃಷಿ ಅಧಿಕಾರಿಗಳಿಗೆ ಎಷ್ಟಿರ್ತದಂದ್ರೆ 43,000ದಿಂದ 83,900 ತನಕ ಇರ್ತಂತೆ ಫ್ರೆಂಡ್ಸ್. ಮತ್ತು ಇಲ್ಲಿ ಸಹಾಯಕ ಕೃಷಿ ಅಧಿಕಾರಿಗಳಿಗೆ ಎಷ್ಟಿರ್ತಂದರೆ 40,000ದಿಂದ 78,200 ತನಕ ಇರ್ತಂತೆ ಫ್ರೆಂಡ್ಸ್. ಬೇಗ ಅಪ್ಲೈ ಮಾಡಿ ಫ್ರೆಂಡ್ಸ್. ಮತ್ತು ನೀವು ಎರಡಕ್ಕೂ ಅಪ್ಲೈ ಮಾಡೋಂಗಿಲ್ಲ, ಒಂದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ನಿಮಗೆ ಆಯ್ಕೆ ಮಾಡ್ತಾರೆ ಅಂತೆ. ಕನ್ನಡ ಭಾಷೆ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಡೆಸಿ ಅಭ್ಯರ್ಥಿಗಳು ಆಯ್ಕೆ ಮಾಡಲಾಗುತ್ತದೆ ಅಂತ. ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಕೊಟ್ಟು ನಿಮಗೆ ಆಯ್ಕೆ ಮಾಡ್ತಾರಂತ ಫ್ರೆಂಡ್ಸ್. ಮತ್ತು ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಪ್ರಥಮವಾಗಿ KPSC ನೇಮಕಾತಿ ಅಧಿಸೂಚನೆಯ 2024 ಸಂಪೂರ್ಣವಾಗಿ ಓದಿ ಅಭ್ಯರ್ಥಿಯು ಅರ್ಹತಾ ಮತ್ತು ನಿಯಮಗಳನ್ನು ಪೂರೈಸುತ್ತಾನೆ ಎಂದು ಖಚಿತಗೊಳಿಸಿ. ಆನ್ಲೈನ್ ಮೂಲಕ ಅರ್ಜಿಯನ್ನು ತುಂಬಲು ಪ್ರಾರಂಭಿಸುವ ಮುನ್ನ ಸಂಪರ್ಕವಾಗಿ ಸರಿಯಾದ ಇಮೇಲ್ ID ಮತ್ತು ಮೊಬೈಲ್ ಸಂಖ್ಯೆಯನ್ನು ಹೊಂದಿ ಮತ್ತು ID ಪ್ರೂಫ್, ವಯಸ್ಸು, ಶೈಕ್ಷಣಿಕ ಅರ್ಹತೆ, ಅನುಭವಿಸುವುದರಿಂದ ರೆಸ್ಯೂಮ್ ಮುಂತಾದ ದಾಖಲೆಗಳನ್ನು ತಯಾರಾಗಿ ಇಡಿ. ಮತ್ತು KPSC ಸಹಾಯಕ ಕೃಷಿ ಅಧಿಕಾರಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಮತ್ತು ಲಿಂಕ್ ಕೆಳಗೆ ಕೊಡ್ತಾರೆ. ಗೈಸ್, ಇದು ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರೋದು.
ಪ್ರಮುಖ ದಿನಾಂಕಗಳು ಬಂದುಬಿಟ್ಟು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಯಾವಾಗಂದ್ರೆ 3 ಜನವರಿ 2025 ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದುಬಿಟ್ಟು 15 ಫೆಬ್ರವರಿ 2025. ನೋಡಿ ಫ್ರೆಂಡ್ಸ್, ಬೇಗ ಅಪ್ಲೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.